ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ 20 ಶಾಸಕರ ಆಯ್ಕೆಯಾಗಿದೆ. ಆದರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇತರೆ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಚಿವ ಆಕಾಂಕ್ಷಿಗಳ ನಡೆ ಇದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಅನೇಕ ಸಚಿವ ಆಕಾಂಕ್ಷಿಗಳು ಶಾಸಕರು ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಪತ್ರವನ್ನೇ ರೆಡಿ ಮಾಡಿದ್ದಾರೆ. ಇಂಡಿ ಶಾಸಕರಾಗಿರುವ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆಗೆ ಅಪ್ಪಾಜಿ ನಾಡಗೌಡ ನಿರ್ಧಾರವನ್ನ ಮಾಡಿದ್ದಾರೆ. ಅಸಮಾಧಾನ ಭುಗಿಲೇಳ್ತಾ ಇದೆ. ಒಂದ್ ಕಡೆ ಆಕ್ರೋಶ, ಮತ್ತೊಂದು ಕಡೆ ನೋವು, ಬೇಸರ ಇವೆಲ್ಲವೂ ಕೂಡ ಅವರಲ್ಲಿ ಇಂತಹ ಬೆಳವಣಿಗೆಯನ್ನ ಮಾಡಿಸ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಇದ್ದು ನಮಗೆ ಏನು ಸಿಕ್ತು? ಕೆಲವು ಹಿರಿಯ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ರೆ, ಇನ್ನೂ ಕೆಲವರು ಸಚಿವ ಆಕಾಂಕ್ಷಿಗಳು ಈ ಸಲ ಖಂಡಿತ ಸಿಕ್ಕೇ ಸಿಗುತ್ತೆ. ಅನೇಕರು ಲಾಬಿ ಮಾಡಿದ್ರು, ಹೈಕಮಾಂಡ್ ಮಟ್ಟಕ್ಕೆ ಹೋಗಿದ್ರು, ದೆಹಲಿಗೆ 2 ರಿಂದ 3 ಬಾರಿ ಹೋಗಿ ಬಂದಿದ್ರು. ಇವರೆಲ್ಲರೂ ಕೂಡ ಇದೀಗ ತಮ್ಮ ನಿರ್ಧಾರವನ್ನ ಹೇಳ್ತಾ ಇದ್ದಾರೆ. ರಾಜೀನಾಮೆಯ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇದೀಗ ಶಾಸಕರು ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಆ ಎಲ್ಲ ಆಕಾಂಕ್ಷಿಗಳು ಇದೀಗ ತಮ್ಮ ನಿರ್ಧಾರವನ್ನ ಹೇಳ್ತಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಹೇಳುದು ಅಂತ ಹೇಳಿದೆ. ದಿಸ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ, ಪಕ್ಷ ಒಲಿತು, ಅದು ಗೊತ್ತಾಗೋದಿಲ್ಲ. ಕಾದ್ ನೋಡೋಣ. ಅಲ್ಲ, ಮುಗಿದು ಹೋಗಿದೆ. ಇನ್ನೇನು ಇಲ್ಲ, ಸಿಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ ಬಂದಿದ್ದೆ. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಎಫರ್ಟ್ಸ್ ಹಿ ಹ್ಯಾಡ್ ಪುಟ್ ಇನ್ ಫಾರ್ ಮೈ ಕ್ಯಾಂಡಿಡೇಚರ್. ಅಲ್ಲಲ್ಲ ಸರ್, ಜಿಲ್ಲೆಯಲ್ಲಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದಾಗಿದೆ ಸರ್ ಬಿಜೆಪಿ. ಯಾವುದು? ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೇಸರವನ್ನ ಹೊರಹಾಕಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಬೇಳೂರು ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ. ಬೆಂಗಳೂರಿನ ನಿವಾಸದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮಾತುಕತೆ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಅವ್ರು ಹೇಳ್ತಾ ಇದ್ರು, ಬಹಳ ಬೇಸರ ಆಗಿದೆ, ನೋವಾಗಿದೆ ನನಗೆ. ಯಾಕಂದ್ರೆ ಅನೇಕ ಬಾರಿ ನಾನು ಹೈಕಮಾಂಡ್ ಮಟ್ಟಕ್ಕೂ ಹೋಗಿ, ದೆಹಲಿಗೆ ಹೋಗಿ ನಾನು ಅವ್ರ ಹತ್ರ ಮಾತನಾಡಿದ್ದೆ, ಅದು ಯಾವುದು ಕೂಡ ಫಲ ಕೊಡ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರವನ್ನ ನಾನು ಪ್ರಕಟಿಸ್ತೀನಿ, ನಾಳೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಪ್ರಭಾವಿಗಳ ಮಕ್ಕಳಿಗೆ, ಮಾಜಿ ಸಿಎಂಗಳ ಮಕ್ಕಳಿಗೆ ಅವಕಾಶ ಕೊಡ್ತಾರೆ. ನನಗೆ ರಾಜಕೀಯವೇ ಬೇಸರವಾಗಿ ಬಿಟ್ಟಿದೆ. ಯಾವುದೇ ಮಾನದಂಡವಿಲ್ಲದೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದ ಶಾಸಕರು ಬೇಸರ ಆಗಿದ್ದಾರೆ. ಸಮಾನ ಮನಸ್ಕರ ಜೊತೆ ಸೇರಿ ಚರ್ಚೆಯನ್ನ ಮಾಡ್ತೇನೆ. ರಾಜೀನಾಮೆ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ತಮ್ಮ ನೋವನ್ನ ಹೊರ ಹಾಕಿದ್ದಾರೆ. ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಕೂಡ ರಾಜೀನಾಮೆಯ ವಿಚಾರವನ್ನ ಹೇಳಿದ್ದಾರೆ. ಬಹಳ ಆಸೆಯನ್ನ ಇಟ್ಕೊಂಡಿದ್ರಿ, ಆಕಾಂಕ್ಷಿ ಆಗಿದ್ರಿ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಮಾತಾಡಿದ್ರಿ, ಬಟ್ ಸಿಗ್ಲಿಲ್ಲ. ಯಾಕೆ ಕೈ ತಪ್ಪಿತು ಅಂತ ಅನ್ಸುತ್ತೆ? ಅದೇ ಬೇಸರ ಆಗ್ತಾ ಇರೋದು, ಅದೇ ನೋವಾಗಿದೆ ಈಗ ನಮ್ಗೆ. ಯಾಕಂದ್ರೆ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಬೇರೆ ಏನೂ ಮಾಡ್ಲಿಲ್ಲ. 3 ಬಾರಿ ಶಾಸಕನಾದರೂ ಸಹ ನಮಗೆ ಒಂದು ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ, ಪ್ರಬಲವರಾದಂತವರಿಗೆ, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ ಇದು ಆದ್ಯತೆ ಕೊಡೋದಾದ್ರೆ ಸಾಮಾನ್ಯ ಜನರಿಗೆ ಈ ತರ ಅವಕಾಶ ಸಿಗೋದಿಲ್ಲ ಅನಿಸ್ತದೆ ಇವತ್ತು ನೋಡಿದಾಗ. ಅದರಿಂದ ನೋವಾಗಿದೆ. ಈಗ ನಿಮ್ಮ ನಿರ್ಧಾರ ಏನು? ಹಾಗಾಗಿ ಹಲೋ, ನಿಮ್ಮ ನಿರ್ಧಾರ ಏನು ಈಗ? ನಿರ್ಧಾರ ಏನಿಲ್ಲ ಮೇಡಮ್, ಬಹಳ ನೋವಾಗಿದೆ. ಈ ರಾಜಕೀಯ ಇದರಿಂದ ನಾನು ರಾಜೀನಾಮೆ ಕೊಡ್ಬೇಕಂತ ಸಹ ತೀರ್ಮಾನ ಮಾಡಿದ್ದೀನಿ. ಅಂದ್ರೆ ಈಗ ಏನಾದ್ರೂ ಮಾತುಕತೆ ಮಾಡಿದ್ರೆ, ಯಾಕಂದ್ರೆ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರು, ಎಲ್ರಿಗೂ ಕೊಡೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಹಿನ್ನೆಲೆ ಏನಾದ್ರು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರೆ ನಿರ್ಧಾರವನ್ನ ಬದಲಿಸಿ? ಎಲ್ರಿಗೂ ಕೊಡಕ್ಕಾಗಲ್ಲ ಅಂತ ಆದ್ರೆ ನೀವು ಹಳಬರಿಗೆಲ್ಲ ಕೊಟ್ಟಿದ್ದೀರಲ್ಲ. ಹೋದ ವರ್ಷ 3 ವರ್ಷ ಮಾಡಿದವರಿಗೆ ಯಾಕೆ ಕೊಟ್ಟಿದ್ದೀರಿ? ಹೋದ ವರ್ಷ ಮಾಡಿದವರಿಗೆ ಕೊಟ್ಟಿದ್ದೀರಿ. ಹಾಗಾದ್ರೆ ನಾವೇನು ಸಾಮಾನ್ಯ ಜನರು ನಮ್ಗೇನು ಅಧಿಕಾರ ಮಾಡಕ್ ಬರಲ್ವಾ, ಅಥವಾ ನಮ್ಗೆ ತಾಕತ್ ಇರ್ಲಿಲ್ವಾ? ಅಲ್ವಾ? ಹೌದು.
ನೀವು ಹೊಸಬ್ರಿಗೆ ಕೊಟ್ಟಿಲ್ಲಲ್ಲ, ಹೊಸಬ್ರಿಗೆ ಕೊಡ್ಬೇಕಾಯ್ತು, ಕೊಟ್ಟಿಲ್ಲಲ್ಲ ಯಾಕೆ ಹೊಸಬ್ರಿಗೆ? 60-40 ಅಂತ ಇತ್ತು, ಹೊಸಬರಿಗೆ 60%. ಹೊಸಬ್ರಿಗೆ ಕೊಡ್ದೆ ಅಂತ ಹೇಳಿ ಮತ್ತೆ ಹಳೆಯ ಲಿಸ್ಟೇ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀರಿ. ಈಗ ನಾವು ನಮ್ಮ ಕ್ಷೇತ್ರದ ಜನರಿಗೆ ಏನು ಉತ್ತರ ಕೊಡೋದು? ನಮ್ಮ ಕ್ಷೇತ್ರದ ಜನ ಬಹಳ ಬೇಜಾರಾಗಿ ಹತ್ಕೊಂಡು ಹೋದ್ರೆ ಎಲ್ಲ. ಹಾಗಾಗಿ ಈಗ ಕೆಲವು ಚೇಂಜಸ್ ಕೂಡ ಆಗ್ತಾ ಇದೆ ಒಂದಷ್ಟು ಲಿಸ್ಟ್ಗಳಲ್ಲಿ, ಮತ್ತೆ ಬದಲಾವಣೆಗಳು ಮಾಡ್ತಾರೆ. ಪ್ರಬಲವಾಗಿದ್ದವರಿಗೆ ಆಗುತ್ತೆ, ಬಾಕಿಯವರಿಗೆಲ್ಲ ಆಗುತ್ತಮ್ಮ ಮೇಡಮ್ ಹೇಳಿ. ಈಗ ಯಾರಾದ್ರೂ ಮಾತುಕತೆ ಮಾಡಿದ್ರೆ ನಿಮ್ಮ ಹತ್ರ ಏನಾದ್ರು ಫೋನ್ ಏನಾದ್ರು ಮಾಡಿದ್ರ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ? ನಾನು ಯಾವುದು ಎತ್ತಿಲ್ಲ ಮೇಡಮ್, ಯಾವ ಫೋನ್ ಎತ್ತಿಲ್ಲ ನಾನು. ಅಂದ್ರೆ ಈಗ ಕೆಲವು ಮಾನದಂಡಗಳನ್ನ ಇಟ್ಕೊಂಡಿದ್ರಿ ಇಲ್ಲಿ, ಸಮುದಾಯವಾರು, ಪ್ರಾದೇಶಿಕವಾರು, ಅವೆಲ್ಲವೂ ಕೂಡ. ಬಟ್ ಆ ಯಾವ ಮಾನದಂಡದಲ್ಲೂ ನಿಮ್ಮ ಹೆಸರು ಇಲ್ಲಿ ಉಲ್ಲೇಖ ಆಗ್ಲಿಲ್ವಲ್ಲ ಅಂತ? ಯಾವ ಮಾನದಂಡನೂ ಇಲ್ಲ ಅಲ್ಲಿ, ಬೇರೆ ಮಾನದಂಡನೇ ಬೇರೆ ಆಗಿದೆ ಬಿಡಿ. ಯಾವ ಉದ್ದೇಶದಿಂದ ಯಾವ ಇದ್ರಲ್ಲಿ ಕೊಟ್ಟಿದಾರ ಅರ್ಥ ಆಗ್ತಾ ಇಲ್ಲ. ಯಾರೋ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬೇರೆಯವ್ರನ್ನೆಲ್ಲ ತೆಗೆಯೋ ಪರಿಸ್ಥಿತಿ ಆಗಿದೆ. ನೀವು ಬೆಂಬಲಿಗರ ಜೊತೆ ಮಾತಾಡಿದ್ರ ಇವತ್ತು? ಬೆಂಬಲಿಗರೆಲ್ಲ ಬಂದು ಬೇಜಾರಾಗಿ ಹತ್ಕೊಂಡು ಹೋದ್ರೆ ಎಲ್ಲ. ನೋವಾಗಿದೆ, ನಮಗೂ ನೋವಾಗಿದೆ. ಹಾಗಾಗಿ ಇರ್ಲಿ ಬಿಡಿ, ರಾಜಕೀಯದಲ್ಲಿ ನೋಡೋಣ ಅಲ್ವಾ. ಅಂದ್ರೆ ಈಗ ಅವರು ಮಾತುಕತೆ ಮಾಡಿದಾಗ ಏನ್ ಹೇಳಿದ್ರು ನಿಮ್ಮ ಅಭಿಮಾನಿಗಳು, ಬೆಂಬಲಿಗರು? ಎಲ್ಲರೂ ಬೇಜಾರಾಗಿದ್ದಾರೆ, ಏನ್ ಮಾಡ್ತಾರೆ ಪಾಪ, ಅವ್ರೇನ್ ಹೇಳ್ತಾರೆ, ಅವ್ರೇನು ಮಾತಾಡ್ತಾರೆ. ಪರಿವಾರದಿಂದ ದೂರ ಆಗಿದ್ದೀನಿ ನಾನು, ಕಾಂಗ್ರೆಸ್ ಪರಿವಾರದಿಂದ ದೂರ ಆಗಿದ್ದೀರಿ. ಸಚಿವ ಸ್ಥಾನ ಮತ್ತೆ ಕೊಡ್ತೀವಿ ಅಂತ ಅವಶ್ಯಕತೆನೂ ಇಲ್ಲ. ನನ್ನ ಆತ್ಮ ಬಂದ್ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ, ಅಸಮಾಧಾನ ಹೆಚ್ಚಾಗ್ತಾ ಇದೆ. ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಅವರು ತಾವು ರಾಜೀನಾಮೆಯನ್ನ ಕೊಡೋದಕ್ಕೆ ಈಗಾಗಲೇ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಅವ್ರು ಹೇಳ್ತಾ ಇದ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ನಾನು ಈಗಲೇ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನೋವಾಗಿದೆ ನನಗೆ, ಕಾಂಗ್ರೆಸ್ ಪರಿವಾರದಿಂದನೇ ನಾನು ದೂರ ಹೋಗ್ತೀನಿ ಅನ್ನುವ ಮಾತನ್ನ ಇದೀಗ ಇಂಡಿ ಶಾಸಕರಾಗಿರುವ ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ಈಗ ವಿಧಾನಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಹೋಗ್ತಾ ಇದ್ದಾರೆ ಯಶವಂತರಾಯಗೌಡ ಪಾಟೀಲ್ ಅವರು. ಕಾಂಗ್ರೆಸ್ ಪರಿವಾರದಿಂದ ದೂರ ಹೋಗ್ತೀನಿ, ನನಗೆ ಬೇಸರ ಆಗಿದೆ ಅನ್ನುವಂತ ವಿಚಾರವನ್ನ ಅವರು ಹೇಳಿದ್ದಾರೆ. ಈಗಾಗಲೇ ವಿಧಾನಸಭೆಯತ್ತ ತೆರಳಿದ್ದಾರೆ ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಅವರು. ನೋವಾಗಿದೆ ನನಗೆ, ಈ ಸಲ ಆದ್ರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಅಂತ ಹೇಳಿದ್ದಾರೆ. ಸ್ಪೀಕರ್ ಬರ್ತಾ ಇದ್ದಾರೆ, ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲಾಂದ್ರೆ ಅವರು ರಿಸೈನ್ ಮಾಡೋರು ಮಿನಿಸ್ಟರ್ ಆಗಿದಾರಲ್ಲ, ಸೊ ಸೆಕ್ರೆಟರಿ ಕೂಡ. ಬಟ್ ಇವತ್ತು ಸಾಯಂಕಾಲ 5 ಒಳಗೆ ನಾನು ರಿಸೈನ್ ಸಬ್ಮಿಟ್ ಮಾಡಿ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಿದವ್ರಿಗೆ ಜಿಲ್ಲೆಯ ಜನ ಗಮನಿಸಿದ್ದಾರೆ. ಮುಂದಿನ ತೀರ್ಮಾನ ಮಾಡ್ತಾರೆ. ಆ ಜಿಲ್ಲೆಯ ರಾಜಕಾರಣ 28ಕ್ಕೆ ಏನಾಗ್ತದೆ, 28ಕ್ಕೆ ಜಿಲ್ಲೆ ಒಳಗೆ ಯಾರು ಪ್ರಾಮಾಣಿಕರ ನಿಷ್ಠೆಯಿಂದ ರಾಜಕಾರಣ ಮಾಡಿದವರು ಆ ಜಿಲ್ಲೆ ಜನ ಯಾರ ಜೊತೆ ಸಹಕರಿಸ್ತಾರೆ. ಕ್ಯಾಪಿಟಲಿಸ್ಟ್ ರಾಜಕಾರಣ ನಡೀತದೋ ಪ್ರಾಮಾಣಿಕರದು ನಡೀತದೋ. ಸ್ಪೀಕರ್ ಬರ್ತಾ ಇದ್ದಾರೆ, ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲಾಂದ್ರೆ ಅವರು ರಿಸೈನ್ ಮಾಡೋರು ಮಿನಿಸ್ಟರ್ ಆಗಿದಾರಲ್ಲ, ಸೊ ಸೆಕ್ರೆಟರಿ ಕೂಡ. ಬಟ್ ಇವತ್ತು ಸಾಯಂಕಾಲ 5 ಒಳಗೆ ನಾನು ರಿಸೈನ್ ಸಬ್ಮಿಟ್ ಮಾಡಿ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡಿದವ್ರಿಗೆ ಜಿಲ್ಲೆಯ ಜನ ಗಮನಿಸಿದ್ದಾರೆ. ಮುಂದಿನ ತೀರ್ಮಾನ ಮಾಡ್ತಾರೆ. ಆ ಜಿಲ್ಲೆಯ ರಾಜಕಾರಣ 28ಕ್ಕೆ ಏನಾಗ್ತದೆ, 28ಕ್ಕೆ ಜಿಲ್ಲೆ ಒಳಗೆ ಯಾರು ಪ್ರಾಮಾಣಿಕರ ನಿಷ್ಠೆಯಿಂದ ರಾಜಕಾರಣ ಮಾಡಿದವರು ಆ ಜಿಲ್ಲೆ ಜನ ಯಾರ ಜೊತೆ ಸಹಕರಿಸ್ತಾರೆ. ಕ್ಯಾಪಿಟಲಿಸ್ಟ್ ರಾಜಕಾರಣ ನಡೀತದೋ ಪ್ರಾಮಾಣಿಕರದು ನಡೀತದೋ. ಸ್ಪೀಕರ್ ಬರ್ತಾ ಇದ್ದಾರೆ, ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲ. ಅವರ ಹೆಸರು ಕೊನೆ ಕ್ಷಣದಲ್ಲಿ ಕೈ ತಪ್ಪಿದ್ದರಿಂದ ಇದರಲ್ಲಿ ಕುತಂತ್ರ ರಾಜಕಾರಣ ಆಗಿದೆ. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಭಾಗಿಯಾಗಿ ಅವರು ಒಂದು ಬೆಳವಣಿಗೆಗೆ ಅಡ್ಡಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಅವ್ರ ಹೆಸರನ್ನು ಕೈಬಿಟ್ಟಿದ್ದಾರೆ. ಇದು ನಮ್ಮ ಕ್ಷೇತ್ರದ ಸ್ವಾಭಿಮಾನದ ಪ್ರಶ್ನೆ. ಯಾಕಂದರೆ 75 ವರ್ಷಗಳ ಸ್ವಾತಂತ್ರ್ಯ ಪಡೆದ ನಂತರ ಇಂಡಿ ವಿಧಾನಸಭಾ ಕ್ಷೇತ್ರ ಯಾವುದೇ ಮಂತ್ರಿ ಸ್ಥಾನವನ್ನು ಪಡೆದಿರಲಿಲ್ಲ, ಇದುವರೆಗೂ ಪಡೆದಿರಲಿಲ್ಲ. ಯಾವ ಸರ್ಕಾರ ಬಂದರೂ ಮಾಡಿರಲಿಲ್ಲ. ಅಂಥದ್ರಲ್ಲಿ ಇಂಥ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಎಲ್ಲ ಕಾರ್ಯಕರ್ತರನ್ನು ಬೆಳೆಸಿ ಇವತ್ತಿನ ದಿವಸ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೇರು ಮಟ್ಟದಿಂದ ಬೆಳೆಸಿದಂಥ ಒಬ್ಬ ನಾಯಕರಿಗೆ ಇವತ್ತಿನ ದಿವಸ ಅನ್ಯಾಯ ಮಾಡಿದರೆ ಅವರ ಜೊತೆ ನಾವೆಲ್ಲರೂ ಕೂಡಿಕೊಂಡು ಹೋರಾಟ. 130 ಶಾಸಕರು 30ರಿಂದ 35ವರೆಗೂ ಸಚಿವ ಸ್ಥಾನ ಇರೋದು.